ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಕಳ್ಳರು. ಗ್ರಾಮ ಪಂಚಾಯಿತಿಯಲ್ಲಿ ಕೂಡಿ ಹಾಕಿದ್ರು ಗ್ರಾಮಸ್ಥರು. ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ರ್ಯಾಕ್ಟರ್ ಸಾಮಗ್ರಿ, ಮೋಟಾರ್, ಪಂಪ್ ಸೆಟ್, ಮೇಕೆ ಕುರಿಗಳನ್ನ ಈ ಕಳ್ಳರು ಕಳವು ಮಾಡ್ತಾ ಇದ್ರು. ಯಾವಾಗ ಕಳ್ಳರು ಬಂದಿದ್ದಾರೆ ಅಂತ ಗ್ರಾಮಸ್ಥರಿಗೆ ಗೊತ್ತಾಯ್ತೋ ಅವರೆಲ್ಲರನ್ನ ಹಿಡಿದಿದ್ದಾರೆ. ಇದೀಗ ಕುರಿಗಳನ್ನ ಕಳವು ಮಾಡ್ತಾ ಇದ್ದಂತಹ ಕಳ್ಳರನ್ನ ಕೂಡಿ ಹಾಕಿದ್ದಾರೆ ಜನರು. ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ಕಳೆದ ಹಲವು ದಿನಗಳಿಂದ ಇದೇ ರೀತಿಯಾದಂತಹ ಕಳ್ಳತನದ ಪ್ರಕರಣಗಳು ಆ ಗ್ರಾಮದಲ್ಲಿ ಆಗ್ತಾ ಇತ್ತು. ಪೊಲೀಸರಿಗೂ ಕೂಡ ಈಗಾಗಲೇ ಒಂದ್ ಕಡೆ ಮಾಹಿತಿನ ಕೂಡ ಮುಟ್ಟಿಸಿದ್ರು. ಪಂಚಾಯತಿ ಕದಾಕ್ತಿವಿ ನಾವು ಸಫಾರಿ ವಾಹನದ ಮೇಲೆ ಒಂಟಿ ಸಲಗ ಅಟ್ಯಾಕ್ ಮಾಡಿದೆ. ಮೈಸೂರು ಜಿಲ್ಲೆಯ ದಮ್ಮನಕಟ್ಟಿಯಲ್ಲಿ ಒಂದು ಘಟನೆ ಜರುಗಿದೆ. ಆನೆಯನ್ನ ಕಂಡು ಸಫಾರಿ ವಾಹನವನ್ನ ಚಾಲಕ ನಿಲ್ಲಿಸಿದ್ದಾರೆ. ಏಕಾಏಕಿ ಆನೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ಕೂಡ ತಪ್ಪಿದೆ. ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪ್ರವಾಸಿಗರಿಗೆ ಹುಲಿಗಳ ದರ್ಶನ ಕೂಡ ಆಗಿದೆ. ಹುಲಿಗಳನ್ನ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ದಮ್ಮನಕಟ್ಟೆ ಸಫಾರಿಗೆ ಅಂತ ಹೇಳಿ ತೆರಳಿದ್ರು. ಆ ಸಂದರ್ಭದಲ್ಲಿ ಆನೆ ಅಟ್ಯಾಕ್ ಮಾಡಿದೆ. ದಮ್ಮನಕಟ್ಟೆ ಸಫಾರಿ ಕೇಂದ್ರದಿಂದ ಸಫಾರಿಗೆ ಪ್ರವಾಸಿಗರು ತೆರಳಿದ್ರು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆನೆಯನ್ನ ಕಂಡ ತಕ್ಷಣ ಒಂದು ಕ್ಷಣ ನಿಲ್ಲಿಸ್ತಾರೆ, ನೋಡ್ಲಿ ಅಂತ ಹೇಳಿ, ಖುಷಿ ಪಡಲಿ ಅಂತ ಹೇಳಿ. ಆದರೆ ಯಾವಾಗ ಆನೆಗೆ ಕೋಪ ಬಂತೋ ಏನೋ ಅಂತ ಕಾಣಿಸುತ್ತೆ, ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಟೆಂಪಲ್ ಟ್ಯಾಂಕ್ ಬಳಿ ಒಂಟಿ ಸಲಗವೊಂದು ಕಾಣಿಸ್ಕೊಂಡಿದೆ. ಇದೇ 2 ಹುಲಿಗಳ ದರ್ಶನ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ರಸ್ತೆ ದಾಟ್ತಾ ಇರುವಂತಹ ಸುಂದರ ದೃಶ್ಯ ಮೊಬೈಲ್ನಲ್ಲಿ ಕೂಡ ಸರಿಯಾಗಿದೆ. ಒಂದು ಕಡೆ ಆನೆಗಳಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು. ಕರಾವಳಿ ಭಾಗದಲ್ಲಿ ವರ್ಣನ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅವಾಂತರಗಳ ಸರಮಾಲೆಯೇ ಆಗ್ತಾ ಇದೆ. ರಣಭೀಕರ ಮಳೆಗೆ ಬೀದಿಗೆ ಬಿದ್ದಿದೆ ಜನರ ಬದುಕು. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಹೂಮಾಗಿದೆ. ನಿರಂತರ ಮಳೆಗೆ ಕರಾವಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಹಾನಿ ಬಗ್ಗೆ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಮಾತುಗಳನ್ನಾಡಿದ್ದಾರೆ. ರಿಪಬ್ಲಿಕ್